ಕನ್ನಡದ ಬಂಡೆ ಡಿ.ಕೆ. ಶಿವಕುಮಾರ್ ಇವತ್ತು ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕನಕಪುರ ಟೌನ್ನಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಏನು ಚನ್ನಬಸಪ್ಪ ಸರ್ಕಲ್ನಲ್ಲಿರುವಂಥದ್ದು, ನೀವೀಗ ನೋಡ್ತಾ ಇರುವಂಥದ್ದು ಏನಂತಂದರೆ ಕನಕಪುರದ ಚನ್ನಬಸಪ್ಪ ಸರ್ಕಲ್ನಲ್ಲಿ ಸಂಪೂರ್ಣವಾಗಿ ಬೈಂಟಿಂಗ್ಸು, ಬ್ಯಾನರ್ಗಳು ಮತ್ತು ಕಟೌಟ್ಗಳನ್ನ ಹಾಕಿರುವಂಥದ್ದು. ಏನು ಸಿಎಂ ಆಗಿ ಪ್ರಮಾಣ ವಚನ ಮಾಡ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವಂಥದ್ದು. ಏನಂತಂದರೆ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಇಲ್ಲಿನ ಕಾರ್ಯಕರ್ತರಾಗ್ಬೋದು, ಮುಖಂಡರಾಗ್ಬೋದು ಮತ್ತು ಮತದಾರರು ಕೂಡ ತುಂಬ ಆಸೆಯಲ್ಲಿದ್ದರು. ಆ ನಿಟ್ಟಿನಲ್ಲಿ ಏನಂತಂದರೆ ಕಳೆದ ಇನ್ನು ಮುಂದಿನ 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋ ಒಂದು ಖುಷಿಯಲ್ಲಿ ಈಗ ಸಂಪೂರ್ಣವಾಗಿ ಏನಂತಂದರೆ ರೋಡಿನ ಪ್ರತಿ 2 ಕಡೆನೂ ಕೂಡ ಅವರ ಬಂಟಿಂಗ್ಸು, ಬ್ಯಾನರ್ಸ್ಗಳನ್ನ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ಏನಂತಂದರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗೋಕ್ಕಾಗಲ್ಲ. ಏಕೆ ಅಂತಂದರೆ ಕೆಲವೇ ಜನಗಳಿಗೆ ಆಹ್ವಾನ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರ ಕಾರ್ಯಕರ್ತರು ಅವರ ಪ್ರಮಾಣ ವಚನವನ್ನು ಕಣ್ತುಂಬ್ಕೋಬೇಕು ಅಂತ ಏನು ಚನ್ನಬಸಪ್ಪ ಸರ್ಕಲ್ನಲ್ಲಿ ಬೃಹತ್ LED ಒಂದು ನಿರ್ಮಾಣ ಮಾಡಿರುವಂಥದ್ದು. ಏಕೆ ಅಂತಂದರೆ ಇಲ್ಲಿನ ಮತದಾರರು ಪ್ರಮಾಣ ವಚನ ನೋಡಲು ಸಾಗಲ್ಲ. ಏಕೆ ಅಂತಂದರೆ ಅಲ್ಲಿಗೆ ಸುಮಾರು 600 ಜನ ಅಷ್ಟೇ ಬಿಡುವಂಥದ್ದು. ಹಾಗಾಗಿ ಇಲ್ಲಿ ಸುಮಾರು ಪ್ರಮುಖ ಕಾರ್ಯಕರ್ತರು ಮಾತ್ರ ಆಹ್ವಾನ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಎಲ್ಲ ಮತದಾರರು ಕೂಡ ಏನು ಈ ಬೃಹತ್ LED ಮುಖಾಂತರ ಕಣ್ತುಂಬ್ಕೋಬೇಕು ಅವರ ಪ್ರಮಾಣ ವಚನನ ಅಂತ ಈ ಒಂದು ಬೃಹತ್ LEDನೂ ಕೂಡ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಏನಂತಂದರೆ ಇವತ್ತು ಪ್ರತಿ ಗ್ರಾಮಗಳಲ್ಲೂ ಕೂಡ ಸಿಹಿ ಅಂತ ಇರುವಂಥದ್ದು ಮತ್ತು ಅನ್ನದಾನ ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವಂಥದ್ದು ಇಲ್ಲಿನ ಕ್ಷೇತ್ರ ಜನಕ್ಕೆ ಒಂದು ಹಬ್ಬದ ವಾತಾವರಣಕ್ಕೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಜಗದೀಶ್, ಏಷ್ಯನ್ ನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.